ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಅಂಗವಾಗಿ ಮಾದಿಗು ಮತ್ತು ಹೊಲಿಯರು ಸಮುದಾಯದ ಎಲ್ಲ ನಾಯಕರು ಇವತ್ತು ಪ್ರತಿಭಟನೆ ಮಾಡಿದ ಅಂಗವಾಗಿ ನಾವು 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ಕರೆದು ವಿಶೇಷ ಸಂಪುಟದಲ್ಲಿ ನಾವು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುತ್ತೀವಿ. ಯಾರಿಗೆ ಅನ್ಯಾಯ ಆಗಲಾರದಂತ ರೀತಿಯಲ್ಲಿ ಅಂತಕ್ಕಂತ ಹೇಳಿದಂತ ಮುಖ್ಯಮಂತ್ರಿಗಳು ಇವತ್ತಿನಿಂದ ವಿಶೇಷ ಸಂಪುಟವನ್ನು ಮುಂದೂಡಿಸಿ ಮಾದಿಗ ಮತ್ತು ಹೊಲಿಯ ಸಮುದಾಯದವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನೇರವಾಗಿ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ಈಗಾಗಲೇ ಒಳ ಮೀಸಲಾತಿಗೋಸ್ಕರ ನಾವು ಸುಮಾರು 34 ವರ್ಷದಿಂದ ಹೋರಾಟ ಮಾಡಿದ ಪ್ರಕಾರ ಮಾಡಿದ ನಂತರ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಆಶ್ವಾಸನೆ ನೀಡಿದಂತ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗೆ ಹೇಳಲು ಇಷ್ಟಪಡ್ತಾ ಇದ್ದೀವಿ. ನಾವು ಈಗಾಗಲೇ ಕೆಜಿ ಸದಾಶಿವ ಆಯೋಗ ವರದಿ ಇರ್ಬೋದು, ಹಾವನೂರ ವರದಿ ಇರ್ಬೋದು, ಕಾಂತರಾಜ್ ವರದಿ ಇರ್ಬೋದು, ಮತ್ತು 2011ರ ಜನಗಣತಿ ಇರ್ಬೋದು, ಎಲ್ಲ ಆಯೋಗ ಕೂಡ ನಾಗಮೋಹನ್ ದಾಸ್ ವರದಿ ಕೂಡ ಅದು ಕಾಂಗ್ರೆಸ್ ಸರ್ಕಾರನೇ ಮಾಡತಕ್ಕಂತ ವರದಿ. ನಾವು ಈಗಾಗಲೇ ನಮ್ಮ ಬಲಗೈ ಸಮಾಜದ ಸ್ವಾಮಿಗಳಾದಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ನಾವು ಯಾವುದೇ ಆಯೋಗ ರಚನೆ ಮಾಡಿದ್ರು ಕೂಡ ಎಲ್ಲ ಅವೈಜ್ಞಾನಿಕ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವೈಜ್ಞಾನಿಕ ವರದಿ ಎಲ್ಲಾ ವರದಿಗಳು ಕೂಡ ಸರ್ಕಾರ ರಚನೆ ಮಾಡಿದ್ದು ಮತ್ತು ನಿವೃತ್ತ ನ್ಯಾಯಮೂರ್ತಿಗಳು ವರದಿ ಸಲ್ಲಿಸಿದ ನಂತರ ಯಾವ ಸರ್ಕಾರದಲ್ಲಿ ಚರ್ಚೆ ಆಗಿ ಅಲ್ಲಿ ಏನೇನು ಆಗ್ಬೇಕಾಗಿತ್ತು ಎಲ್ಲ ಮಾಡಿದ ನಂತರ ಕೂಡ ಬರೀ ಯಾವಾಗ ನೋಡಿದ್ರು ಅವೈಜ್ಞಾನಿಕವಾಗಿ ಅಂತಕ್ಕಂಥದ್ದು ಸರಿಯಾದಲ್ಲ ಅಂತಕ್ಕಂಥದ್ದು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಒಬ್ಬ ಸ್ವಾಮೀಜಿ ಅವರು ಕಟ್ಟುನಿಟ್ಟಾಗಿ ಅದರಲ್ಲಿ ಇರ್ತಕ್ಕಂಥ ಸಾಧಕವನ್ನು ಅಳವಡಿಸಿಕೊಂಡು ಮಾತಾಡ್ಬೇಕಾಗಿದೆ. ಆದ್ರೆ ಈಗಾಗಲೇ ನಾವು ಹೊಲಿಯ ಮತ್ತು ಮಾದಿಗ ಸಮಾಜದವರಿಗೆ ಹುರಿದುಂಬಿಸಿ ಜಗಳ ಆಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ವಾಮೀಜಿ ಅವರಿಗೆ ನಾನು ಇಲ್ಲಿವರೆಗೆ ಯಾವುದೇ ನಾವು ಅವ್ರಿಗೆ ಇಲ್ಲಿ ತನಕ ಅವರು ಕೂಡ ಒಳ ಮೀಸಲಾತಿ ಜಾರಿ ಮಾಡ್ರಿ ಅಂತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸ್ವಾಮಿಗಳು ಇರುವುದರಿಂದ ಅವ್ರಿಗೆ ಹೆಚ್ಚಿಗೆ ಹೇಳೋಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಭಾವನೆ. ಯಾಕಂದ್ರೆ ಕಲಬುರಗಿಯಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಂದ್ರೆ ದಲಿತ ಸಮುದಾಯದ ಸ್ವಾಮಿ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಿದೀವಿ. ಆದ್ರೆ ಸ್ವಾಮೀಜಿ ಅವರು ಬಲಗೈ ಸಮಾಜದ ಪರವಾಗಿದ್ದಾರೆ ಅಂತಕ್ಕಂಥದ್ದು ಈಗ ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಬಲಗೈ ಸಮಾಜರು ಕೂಡ ನಮ್ಮ ಅಣ್ಣ ತಮ್ಮಂದಿರೇ, ನಾವು ಯಾವುದೇ ಸಮುದಾಯಕ್ಕೆ ವಿರೋಧ ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಏನಿದ್ರು ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಆ ಇಲಾಖೆಗೆ ಸಂಬಂಧಪಟ್ಟ ಸಚಿವರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿನ ಯಾವುದೇ ಸಮುದಾಯದ ನಾಯಕರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮದಲ್ಲ. ಆದರೆ ಕೆಲವೊಂದು ಬಿದಾರ್ನಲ್ಲಿ ನಡೆದಂತ ಬಿದಾರ್ನಲ್ಲಿ ಹೊರದಂತ ಹೋರಾಟದಲ್ಲಿ ಒಬ್ಬ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಂದಾಕೃಷ್ಣ ಮಾದರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ನಾವು ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಯಾಕಂದ್ರೆ ಅವರು ಅವರ ಗಂಡಸ್ತನ ಬಗ್ಗೆ ಮಾತಾಡ್ತಕ್ಕಂತ ಎಲ್ಲ ಹೋರಾಟಗಾರರು ಮಾಡಿದ್ರು. ಆದರೆ ಅವನು ಗಂಡಸು ಹೆಂಗಸು ಅಂತಕ್ಕಂಥ ನಾವು ನಿರ್ಧಾರ ಮಾಡೋದಲ್ಲ. ಅವನು ಈಗಾಗಲೇ ರಾಜ್ಯದಲ್ಲಿ ಭಾರತ ದೇಶದ ರಾಷ್ಟ್ರಪತಿಯವರಿಂದ ಒಂದು ಅಂಬೇಡ್ಕರ್ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡಂತಕ್ಕಂಥ ವ್ಯಕ್ತಿ ಆಗಿರುವುದರಿಂದ ನಾವು ಅವ್ರ ಬಗ್ಗೆ ಷಂಡನ ಅಂತಕ್ಕಂಥದ್ದು ಹೇಳ್ತಕ್ಕಂಥದಕ್ಕೂ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಹೊಲಿಯ ಮಾದಿಗರು ಪ್ರತಿಯೊಂದು ಹಳ್ಳಿಯಲ್ಲಿ ಅಣ್ಣ ತಮ್ಮದರಂತ ನಡೆದಾಡಿದೀವಿ. ಆದ್ರೆ ಈ ಕೆಲವು ಹೋರಾಟಗಾರರು, ಕೆಲವು ಸ್ವಾಮೀಜಿಗಳು, ಕೆಲವು ವಿಚಾರವಂತರು ಕೂಡ ಇದ್ರ ಬಗ್ಗೆ ಕೀಳಾಗಿ ಮಾತನಾಡಿ ಅಲ್ಲಿ ಜಗಳ ಆಡ್ತಕ್ಕಂಥ ಕೆಲಸ ದಯವಿಟ್ಟು ಯಾವುದೇ ಸಮುದಾಯ, ಮಾದಿಗ ಸಮಾಜದವರಾಗಲಿ ಅಥವಾ ಬಲಗೈ ಸಮಾಜದವರಾಗಲಿ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಕೀಳಾಗಿ ಮಾತಾಡ್ತಕ್ಕಂಥ ಬಿಟ್ಟು ಒಳ್ಳೆ ತೀರ್ಮಾನಕ್ಕೆ ಬರ್ತಕ್ಕಂಥ ವಿಚಾರ ಮಾತಾಡೋಣ. ಈಗಾಗಲೇ ನಮ್ಮ ಮಾದಿಗ ಸಮಾಜದ ಹೋರಾಟಗಾರರು ಮತ್ತು ಹೊಲಿಯ ಬಲಗೈ ಸಮಾಜದ ಹೋರಾಟಗಾರರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಈಗ ದಲಿತ ಮುಖ್ಯಮಂತ್ರಿ ಬೇಕಂತಕ್ಕಂಥದ ನಾವೆಂದು ಕೂಗು ಮಾಡಿದೀವಿ. ಆ ದಲಿತರನ್ನು ಹೊಡೆದಾಡ್ತಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡತ್ತಾರ. ಆ ಮುಖ್ಯಮಂತ್ರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಹೊಲಿಯ ಮತ್ತು ಮಾದಿಗರು ಎಲ್ಲರೂ ಕೂಡಿ ಪಾಠ ಕಲಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ನೀವು ಯಾವುದೇ ಹೇಳಿಕೆ ಕೊಡದೆ ನಾವೆಲ್ಲರೂ ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಆದೇಶದ ಮೇರೆಗೆ
ನಮ್ಗೆ ಏನ್ ಹಕ್ಕು ಪಡ್ಕೊಳ್ಬೇಕಾಗ್ಯದ ಅದಕ್ಕೆ ಹಕ್ಕಿಗಾಗಿ ನಾವು ಹೋರಾಡೋಣ ಅಂತಕ್ಕಂಥದ್ದು ಕೂಡ ಕಿವಿ ಮಾತು ಹೇಳ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಬರೀ ಸುಳ್ಳು ಹೇಳಿ ಅವನ ಹೇಳ್ತಕ್ಕಂಥ ವಿಚಾರಗಳು ಹೆಂಗದ ಅಂದ್ರೆ ನಾವೆಲ್ಲರೂ ಹೊಲ ಮಾತ್ರ ಒಬ್ರಿಗೊಬ್ರು ಸೇರಿ ಒಂದಾಗ್ಬಾರ್ದು, ಇವರೆಲ್ಲ ಬಡದಾಡ್ಬೇಕು. ಮುಂದೆ ನಾವು ಒಂದ್ ವೇಳೆ ಒಳ ಮೀಸಲಾತಿ ಜಾರಿ ಮಾಡಿದೆ ಆದರೆ ವಲಯ ಸಮುದಾಯರು ಕೋರ್ಟಿಗೆ ಹೋಗ್ಬೇಕು, ಮತ್ತು ಒಂದ್ ವೇಳೆ ಮಾಡದೇ ಹೋದರೆ ಮಾದಿಗ ಸಮಾಜದವರು ಕೋರ್ಟಿಗೆ ಹೋಗ್ಬೇಕು. ಮುಂದೆ ಇದು ದಿನನಿತ್ಯ ಇದೇ ಪಾಠ ಕಲಿತುಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ನೀವು 9ನೇ ತಾರೀಕಿನ ಗಡುವು ಕೊಟ್ಟಿರಿ. 9ನೇ ತಾರೀಕು ಒಳಗಡೆ ನಮ್ಮ ಒಳ ಮೀಸಲಾತಿ ಜಾರಿ ಮಾಡದೆ ಹೋದರೆ ಕರ್ನಾಟಕದ ರಾಜ್ಯದಲ್ಲಿ ಮತ್ತೆ ಮಾದಿಗರ 2ನೇ ಹೋರಾಟ ಮಾಡ್ಬೇಕಾಗ್ತದೆ. ಈಗಾಗಲೇ ಪ್ರಾರಂಭವಾಗಿದೆ. ಅದನ್ನು ಹತ್ತಿಕ್ಕತಕ್ಕಂಥ ನಮ್ಮ ಸ್ವಾಮೀಜಿಗಳು ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಪಾದಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಬಂಧಿಸಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಅವರು ಒಬ್ಬ ಸಮಾಜದ ಗುರುಗಳಾಗಿರೋದ್ರಿಂದ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಾದಿಗರ ಒಳ ಮೀಸಲಾತಿಯನ್ನ ಜಾರಿಗೆ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಂತೇಳಿ ಏನು ವಿಶೇಷ ಕ್ಯಾಬಿನೆಟ್ ಅನ್ನು ಕರೆದಿದ್ರು. ಆ ಒಂದು ಸಭೆಯನ್ನ ಮುಂದೂಡಿಸಿ ಇವತ್ತು ಮಾದಿಗ ಸಮುದಾಯದವರಿಗೆ ತಪ್ಪಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ಮಾದಿಗ ಸಮಾಜದ ವತಿಯಿಂದ ಖಂಡಿಸ್ತೇವೆ. ನಾಳೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆಯುವಂತ ಉಪಚುನಾವಣೆಯಲ್ಲಿ ಮಾದಿಗರ ಶಕ್ತಿ ಏನಪ್ಪಾ ಅಂದ್ರೆ ತೋರಿಸ್ಬೇಕಾಗತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೂಡಲೇ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಮಾಡಿ ಈ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕು. ಒಂದ್ ವೇಳೆ ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆದು ಮಾದಿಗರ ಶಕ್ತಿಯನ್ನ ತೋರಿಸ್ಬೇಕಾಗತ್ತೆ ಅಂತೇಳಿ ಈ ಮೂಲಕ